ಸಿಂಹರಾಶಿಯವರೇ, ನಿಮ್ಮ ಜೀವನದ ಯಾವುದೋ ಒಂದು ಮೌನ ಕ್ಷಣದಲ್ಲಿ ನಿಮ್ಮ ಆತ್ಮವೇ ನಿಮ್ಮನ್ನು ಇಲ್ಲಿ ಕರೆತಂದಿದೆ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ವಿಧಿಯ ಸಂದೇಶ. ಜನವರಿ ಮತ್ತು ಫೆಬ್ರವರಿ ನಡುವಿನ ಈ ಕಾಲ ಸಾಮಾನ್ಯ ದಿನಗಳ ಸರಣಿಯಲ್ಲ. ಇದು ನಿಮ್ಮ ಜೀವನದ ಒಳಗಿರುವ ಕಥೆಯನ್ನು ಮರುಬರೆಯುವ ಸಮಯ. ನೀವು ಇದನ್ನು ಕೇಳುತ್ತಿದ್ದರೆ ನಿಮ್ಮೊಳಗೆ ಯಾವುದೋ ಒಂದು ಅಜ್ಞಾತ ಕಂಪನ ಜಾಗೃತವಾಗುತ್ತಿದೆ ಎಂದರೆ ಅದು ಸತ್ಯ. ವಿಧಿಯೇ ನಿಮ್ಮ ಮುಂದೆ ನಿಂತು ಮಾತಾಡುತ್ತಿರುವ ಅನುಭವ ಇದು. ಈ ಧ್ವನಿಯನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ, ಏಕೆಂದರೆ ಈ ಸಮಯ ನಿಮ್ಮ ಜೀವನದ ತಿರುವು. ಸಿಂಹರಾಶಿಯವರೇ, ನೀವು ಜನ್ಮತಃ ನಾಯಕತ್ವದ ಶಕ್ತಿ ಹೊಂದಿರುವವರು. ನಿಮ್ಮೊಳಗೆ ಆತ್ಮಗೌರವ, ಧೈರ್ಯ ಮತ್ತು ಬೆಳಕು ಇದೆ. ಆದರೆ ಕಳೆದ ಕೆಲವು ಕಾಲದಲ್ಲಿ ಈ ಬೆಳಕು ಮಂಕಾಗುತ್ತಿರುವ ಅನುಭವ ನಿಮಗೆ ಬಂದಿರಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗಲಿಲ್ಲ ಎಂಬ ನೋವು, ನೀವು ನಿಂತ ಸ್ಥಾನವನ್ನು ಯಾರೋ ಕಿತ್ತುಕೊಂಡಂತೆ ಅನ್ನಿಸಿದ ಕ್ಷಣಗಳು, ನೀವು ಕೊಟ್ಟ ನಿಷ್ಠೆಗೆ ಪ್ರತಿಯಾಗಿ ತಿರಸ್ಕಾರ ಸಿಕ್ಕ ಸಂದರ್ಭಗಳು ನಿಮ್ಮ ಹೃದಯವನ್ನು ಮೃದುವಾಗಿ ಗಾಯಗೊಳಿಸಿವೆ. ನೀವು ಬಲಿಷ್ಠವಾಗಿ ಕಾಣಿಸಿಕೊಂಡರೂ ಒಳಗೊಳಗೆ ನೀವು ಅನೇಕ ಪ್ರಶ್ನೆಗಳನ್ನು ಹೊತ್ತುಕೊಂಡಿದ್ದೀರಿ. ಯಾಕೆ ನನ್ನ ಶಕ್ತಿ ಗಮನಕ್ಕೆ ಬರುತ್ತಿಲ್ಲ ಎಂಬ ಮೌನ ಪ್ರಶ್ನೆ ನಿಮ್ಮನ್ನು ಕಾಡಿದೆ. ಆದರೆ ಈ ಎಲ್ಲವೂ ಕಾರಣವಿಲ್ಲದೆ ನಡೆದಿಲ್ಲ. ಈ ಮಾತುಗಳು ಯಾದೃಚ್ಛಿಕವಲ್ಲ. ಜನವರಿ ತಿಂಗಳ ಆರಂಭ ಆತ್ಮಿಕವಾಗಿ ಅತ್ಯಂತ ಮಹತ್ವದ ಕಾಲ. ಹೊಸ ವರ್ಷದ ಮೊದಲ ದಿನಗಳಲ್ಲೇ ಹಳೆಯ ಕರ್ಮಗಳ ಲೆಕ್ಕಪತ್ರ ತೆರೆಯಲ್ಪಡುತ್ತದೆ. ಸಂಕಷ್ಟಿ ಚತುರ್ಥಿಯ ದಿನ ಜನವರಿ 6, 2026 ನಿಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮ ಆದರೆ ದೈವಿಕ ಚಲನೆ ಆರಂಭವಾಗುತ್ತದೆ. ಇದು ದೊಡ್ಡ ಶಬ್ದದೊಂದಿಗೆ ಆಗುವ ಬದಲಾವಣೆ ಅಲ್ಲ, ಇದು ಒಳಗೊಳಗೆ ನಡೆಯುವ ಪರಿವರ್ತನೆ. ನಿಮ್ಮೊಳಗಿನ ಗೊಂದಲ ನಿಧಾನವಾಗಿ ಶಮನವಾಗಲು ಆರಂಭವಾಗುತ್ತದೆ. ನಿಮ್ಮ ಆತ್ಮಕ್ಕೆ ಒಂದು ಹೊಸ ದೃಷ್ಟಿ ಸಿಗುತ್ತದೆ. ಇದು ಗಣಪತಿಯ ಕೃಪೆಯಿಂದ ಆರಂಭವಾಗುವ ಅಡ್ಡಿ ನಿವಾರಣೆಯ ದಾರಿ. ಈ ಅವಧಿ ಕರ್ಮ ಶುದ್ಧೀಕರಣ ಮತ್ತು ಆತ್ಮಿಕ ಜಾಗೃತಿಯ ನಡುವಿನ ಸೇತುವೆ. ಶಿವತತ್ವ ಈ ಸಮಯದಲ್ಲೇ ಮೌನವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿವನು ಶಬ್ದ ಮಾಡದೆ, ಆದರೆ ಆಳವಾಗಿ ನಿಮ್ಮ ಜೀವನದ ಹಳೆಯ ಪದರಗಳನ್ನು ತೆಗೆಯುತ್ತಾನೆ. ನೀವು ಹಿಂದೆ ಅನುಭವಿಸಿದ ವಿಳಂಬಗಳು ಶನಿಯ ಪಾಠಗಳಾಗಿದ್ದವು. ಶನಿ ಎಂದರೆ ಶಿಕ್ಷೆಯಲ್ಲ, ನ್ಯಾಯ. ನಿಮ್ಮ ಅಹಂಕಾರವನ್ನು ಶುದ್ಧಗೊಳಿಸಲು, ನಿಮ್ಮ ನಾಯಕತ್ವವನ್ನು ಸೇವಾಭಾವಕ್ಕೆ ಪರಿವರ್ತಿಸಲು, ನಿಮ್ಮ ಶಕ್ತಿಯನ್ನು ದೈವಿಕ ಉದ್ದೇಶಕ್ಕೆ ಹೊಂದಿಸಲು ಈ ಪಾಠಗಳು ಅಗತ್ಯವಿತ್ತು. ಗುರುವಿನ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ವಿಸ್ತರಣೆಯ ಸಂಕೇತವಾಗಿ ಕಾಣಿಸುತ್ತದೆ. ಗುರು ಎಂದರೆ ಮಾರ್ಗದರ್ಶನ ಮತ್ತು ಜ್ಞಾನ. ಜನವರಿ 6 ನಂತರ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ನಿಮ್ಮನ್ನು ಸರಿಯಾದ ದಿಕ್ಕಿಗೆ ತಳ್ಳಬಹುದು. ಒಂದು ಮಾತು, ಒಂದು ಅನುಭವ, ಒಂದು ಅವಕಾಶ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಇದು ಯಾದೃಚ್ಛಿಕವಲ್ಲ. ನಿಮ್ಮ ಆತ್ಮ ಮುಂದಿನ ಹಂತಕ್ಕೆ ಸಿದ್ಧವಾಗುತ್ತಿದೆ. ಫೆಬ್ರವರಿ ಸಮೀಪಿಸುತ್ತಂತೆ ಈ ಮಾರ್ಗದರ್ಶನ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ರಾಹು ಮತ್ತು ಕೇತು ಈ ಅವಧಿಯಲ್ಲಿ ನಿಮ್ಮ ಒಳಗಿನ ಗುಪ್ತ ಭಯಗಳನ್ನು ಹೊರಗೆ ತರುತ್ತವೆ. ನೀವು ನಿಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವ ಭಯ, ಗೌರವ ಕಳೆದುಕೊಳ್ಳುವ ಆತಂಕ, ಒಂಟಿಯಾಗುವ ಭೀತಿ ಇವೆಲ್ಲವೂ ಮೇಲಕ್ಕೆ ಬರುತ್ತವೆ. ಆದರೆ ಇದು ನಿಮ್ಮನ್ನು ದುರ್ಬಲಗೊಳಿಸಲಲ್ಲ, ಇದು ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸಲು. ಈ ಅವಧಿಯಲ್ಲಿ ನಡೆಯುವ ಘಟನೆಗಳು ಯಾದೃಚ್ಛಿಕವಲ್ಲ ಎಂಬುದನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಿ. ಸೂರ್ಯ ಸಿಂಹರಾಶಿಯ ಅಧಿಪತಿ. ಸೂರ್ಯ ಎಂದರೆ ಆತ್ಮ ಮತ್ತು ಅಧಿಕಾರ. ಈ ಅವಧಿಯಲ್ಲಿ ನಿಮ್ಮ ಆತ್ಮಬಲವನ್ನು ಪರೀಕ್ಷಿಸುವ ಸಂದರ್ಭಗಳು ಬರಬಹುದು. ಆದರೆ ಇದೇ ಸಮಯದಲ್ಲಿ ನಿಮ್ಮ ಒಳಗಿನ ನಾಯಕತ್ವ ಪುನರ್ಜನ್ಮ ಪಡೆಯುತ್ತದೆ. ಕೆಲಸದ ಕ್ಷೇತ್ರದಲ್ಲಿ ನೀವು ಹಿಂದೆ ಅನುಭವಿಸಿದ ತಿರಸ್ಕಾರ ನಿಧಾನವಾಗಿ ಕರಗಲು ಆರಂಭವಾಗುತ್ತದೆ. ಜನವರಿ ಅಂತ್ಯದ ವೇಳೆಗೆ ನಿಮ್ಮ ಶ್ರಮವನ್ನು ಗುರುತಿಸುವ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ. ಫೆಬ್ರವರಿ ಆರಂಭದಿಂದ ನಿಮ್ಮ ಮಾತಿಗೆ ತೂಕ ಬರುತ್ತದೆ, ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತದೆ. ಚಂದ್ರನು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತಾನೆ. ಈ ಅವಧಿಯಲ್ಲಿ ನಿಮ್ಮ ಭಾವನೆಗಳು ಕೆಲವೊಮ್ಮೆ ಅಸ್ಥಿರವಾಗಬಹುದು. ಹೊರಗೆ ನೀವು ಧೈರ್ಯದಿಂದ ಕಾಣಿಸಿಕೊಂಡರೂ ಒಳಗೆ ಒಂದು ಮೃದುತನ ಕೆಲಸ ಮಾಡುತ್ತದೆ. ಇದು ದುರ್ಬಲತೆಯಲ್ಲ, ಇದು ಸಂವೇದನೆ. ಶಿವರಾತ್ರಿಯತ್ತ ಸಾಗುವ ದಿನಗಳಲ್ಲಿ ನಿಮ್ಮ ಮನಸ್ಸು ಒಂದು ಹೊಸ ಸಮತೋಲನವನ್ನು ಪಡೆಯುತ್ತದೆ. ನೀವು ನಿಮ್ಮನ್ನು ಹೆಚ್ಚು ಆಳವಾಗಿ ಅರ್ಥಮಾಡಿಕೊಳ್ಳುತ್ತೀರಿ. ಮಹಾಶಿವರಾತ್ರಿ ಈ ಅವಧಿಯ ಅಂತ್ಯವಲ್ಲ, ಅದು ಮಹಾಪರಿವರ್ತನೆಯ ಶಿಖರ. ಫೆಬ್ರವರಿ 15, 2026 ಈ ದಿನ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಹಳೆಯ ನೋವು ಸಂಪೂರ್ಣವಾಗಿ ಕರಗುತ್ತದೆ.
ನಿಮ್ಮ ಅಹಂಕಾರದ ಭಾರ, ನಿಮ್ಮ ಹೃದಯದ ಗಾಯ, ನಿಮ್ಮ ಆತಂಕ ಎಲ್ಲವೂ ಶಿವನ ಕೃಪೆಯಿಂದ ಭಸ್ಮವಾಗಲು ಆರಂಭವಾಗುತ್ತದೆ. ಶಿವನು ಮೌನ ರಕ್ಷಕ. ಅವನು ನಿಮ್ಮನ್ನು ವೇದಿಕೆಗೆ ಎತ್ತುವುದಿಲ್ಲ, ಆದರೆ ನಿಮ್ಮನ್ನು ಒಳಗೊಳಗೆ ಶಕ್ತಿಶಾಲಿ ಮಾಡುತ್ತಾನೆ. ಈ ದಿನದ ನಂತರ ನೀವು ಹಿಂದಿನವರಂತೆ ಇರಲಾರಿರಿ. ಆರ್ಥಿಕವಾಗಿ ಈ ಅವಧಿ ನಿಮಗೆ ಜಾಗ್ರತೆಯ ಜೊತೆಗೆ ಸ್ಥಿರತೆಯ ಭರವಸೆ ನೀಡುತ್ತದೆ. ಜನವರಿ ಮೊದಲಾರ್ಧದಲ್ಲಿ ಹಣದ ವಿಚಾರದಲ್ಲಿ ಅಸ್ಥಿರತೆ ಇರಬಹುದು, ಆದರೆ ಇದು ನಿಮ್ಮನ್ನು ವಿವೇಕಕ್ಕೆ ತರಲು ಫೆಬ್ರವರಿ ಆರಂಭದಿಂದ ನಿಧಾನವಾಗಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ. ನೀವು ಈ ಅವಧಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ ವರ್ಷಗಳಿಗೆ ಭದ್ರತೆಯಾಗಿ ಪರಿಣಮಿಸುತ್ತವೆ. ಈ ಸಮಯ ನಿಮ್ಮ ಜೀವನದ ತಿರುವು ಎಂಬುದನ್ನು ಮರೆಯಬೇಡಿ. ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಗೌರವಕ್ಕೆ ತಕ್ಕ ಸಂಬಂಧಗಳು ಮಾತ್ರ ಉಳಿಯುವ ಕಾಲ ಇದು. ನೀವು ಹಿಂದೆ ನಿಮ್ಮ ಬೆಳಕನ್ನು ಕುಗ್ಗಿಸಿಕೊಂಡು ಕೆಲವರಿಗಾಗಿ ಬದುಕಿದ್ದರೆ ಈಗ ಆ ಸ್ಥಿತಿ ಬದಲಾಗುತ್ತದೆ. ಕೆಲವು ಸಂಬಂಧಗಳು ದೂರವಾಗಬಹುದು, ಆದರೆ ಅವು ನಷ್ಟವಲ್ಲ, ಅವು ನಿಮ್ಮ ಆತ್ಮದ ರಕ್ಷಣೆಯ ಭಾಗ. ಶಿವನು ನಿಮ್ಮ ಜೀವನದಿಂದ ನಕಲಿ ಗೌರವ ಮತ್ತು ಅಸತ್ಯವನ್ನು ತೆಗೆಯುತ್ತಿದ್ದಾನೆ. ಈ ಮಾತುಗಳನ್ನು ನಿರ್ಲಕ್ಷಿಸಬೇಡಿ. ಇವು ನಿಮ್ಮ ಭವಿಷ್ಯಕ್ಕೆ ದಿಕ್ಸೂಚಿ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಆಯ್ಕೆಯೂ ನಿಮ್ಮ ಮುಂದಿನ ದಾರಿಯನ್ನು ರೂಪಿಸುತ್ತದೆ. ಬೆಳಗಿನ ಜಾವದಲ್ಲಿ ಶಿವನ ನಾಮಸ್ಮರಣೆ ಮಾಡಿ. ಒಂದು ದೀಪವನ್ನು ಹಚ್ಚಿ ನಿಮ್ಮ ಒಳಗಿನ ಅಂಧಕಾರವನ್ನು ಬೆಳಕಿಗೆ ಒಪ್ಪಿಸಿ. ಸೋಮವಾರಗಳಂದು ಸಾಧ್ಯವಾದಲ್ಲಿ ನೀರು ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ. ಇದು ಗ್ರಹಶಾಂತಿಯ ಜೊತೆಗೆ ಆತ್ಮಶಾಂತಿಯನ್ನು ನೀಡುತ್ತದೆ. ಶಿವಮಂತ್ರವನ್ನು ಜಪಿಸುವಾಗ ಪದಗಳಿಗಿಂತ ನಿಮ್ಮ ಭಾವ ಮುಖ್ಯ. ನಿಮ್ಮ ನೋವು, ನಿಮ್ಮ ಗರ್ವ, ನಿಮ್ಮ ಕೃತಜ್ಞತೆ ಎಲ್ಲವನ್ನೂ ಅವನ ಮುಂದೆ ಇಡಿ. ದಾನ ಎಂದರೆ ದೊಡ್ಡ ಮೊತ್ತವಲ್ಲ, ನಿಮ್ಮ ಶಕ್ತಿಗೆ ತಕ್ಕಂತೆ ಸಹಾಯ ಮಾಡುವ ಮನಸ್ಸು ಸಾಕು. ಇದು ಶನಿಯ ನ್ಯಾಯವನ್ನು ಸಂತೃಪ್ತಿಸುತ್ತದೆ. ಶಿಸ್ತು, ವಿನಯ ಮತ್ತು ಸತ್ಯ ಈ ಅವಧಿಯಲ್ಲಿ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿಗಳು. ಸಿಂಹರಾಶಿಯವರೇ, ನೀವು ಒಂಟಿಯಲ್ಲ. ನಿಮ್ಮ ಪ್ರತಿಯೊಂದು ಮೌನ ಹೋರಾಟಕ್ಕೂ ಸಾಕ್ಷಿಯಿದ್ದಾನೆ. ನಿಮ್ಮ ನೋವಿಗೂ ಕಾರಣವಿತ್ತು. ಅದು ನಿಮ್ಮನ್ನು ಇಲ್ಲಿಗೆ ತರುವುದಕ್ಕಾಗಿ. ಈ ಅವಧಿ ನಿಮ್ಮ ಜೀವನಕ್ಕಾಗಿ. ಶಿವ ನಿಮ್ಮ ದಾರಿಯನ್ನು ಬದಲಾಯಿಸುತ್ತಿದ್ದಾನೆ. ನೀವು ಈಗ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳದಿದ್ದರೂ ನಂಬಿಕೆಯಿಡಿ. ಮಹಾಶಿವರಾತ್ರಿಯ ನಂತರ ನೀವು ಹಿಂದಕ್ಕೆ ತಿರುಗಿ ನೋಡಿದಾಗ ಈ ದಿನಗಳನ್ನು ಆಶೀರ್ವಾದ ಎಂದು ಕರೆಯುತ್ತೀರಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಮನಸ್ಸಿಗೆ ಶಾಂತಿ, ಹೃದಯಕ್ಕೆ ಧೈರ್ಯ, ಜೀವನಕ್ಕೆ ಗೌರವ ದೊರಕಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ರಕ್ಷಿತವಾಗಿರಲಿ. ನಿಮ್ಮ ಬೆಳಕು ಮತ್ತೆ ಸಂಪೂರ್ಣವಾಗಿ ಹೊಳೆಯಲಿ. ಹರ ಹರ ಮಹಾದೇವ. ಧನ್ಯವಾದಗಳು.